ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ GN. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರಿಗೆ 2026 ಹೇಗಿರುತ್ತೆ, ಯಾವುದನ್ನು ಪರಿಗಣನೆಗೆ ತಗೋಬೇಕು, ಯಾವುದರಲ್ಲಿ ಎಚ್ಚರಿಕೆ ಇರಬೇಕು, ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಅನ್ನೋದು ನೋಡೋದಾಗಿರುತ್ತೆ. ಸೊ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಪಾಸ್ಟಲ್ಲಿ ಏನಿತ್ತು, ಪ್ರೆಸೆಂಟಲ್ಲಿ ಏನಿದೆ, ಫ್ಯೂಚರಲ್ಲಿ ಏನಿದೆ ಕರ್ಕಾಟಕ ರಾಶಿಯವರಿಗೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ದಿ ಸನ್ ಕಾರ್ಡ್, ಡೋರ್ ಟು ರೊಮ್ಯಾನ್ಸ್, ಎನ್ವಿ, ಬ್ರೋಕನ್ ಹಾರ್ಟ್, adjacent and possibilities. ಗೌರ್ಮೆಂಟ್ ರಿಲೇಟೆಡ್ ಆಗಿ ಕೆಲಸಗಳು ಏನಾದರೂ ಇತ್ತು ಅಂತ ಅಂದರೆ 2025ರಲ್ಲಿ ಆಲ್ರೆಡಿ ಅದು ಆಗಿರುತ್ತೆ. ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗಿರುವಂಥದ್ದು ತೋರಿಸ್ತಾ ಇದೆ. ಜಾಬ್ ರಿಲೇಟೆಡ್ ಆಗಿ ನೀವೇನಾದರೂ ಹೊಸದಾಗಿ ಜಾಬಲ್ಲಿ 2025ರಲ್ಲಿ ಹೋಗಿರಬಹುದು. ವಿದೇಶ ಪ್ರಯಾಣ ಅಂತ ಹೇಳ್ತೀವಲ್ಲ, ಸೊ ಆ ಥರದಲ್ಲಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇದೆ, ಸ್ವಲ್ಪ ಫೈಟಿಂಗ್ಸ್ಗಳನ್ನು ಮಾಡಿದ್ದೀರಾ. ಸೊ ಅಷ್ಟು ಕಂಪೇರ್ ಮಾಡಿದರೆ ಸ್ವಲ್ಪ ಅಡೆತಡೆಗಳು ಆಗಿರಬಹುದು, ಮದುವೆ ಡಿಲೇ ಆಗಿರಬಹುದು, ಆ ಥರದಲ್ಲಿ ತೋರಿಸ್ತಾ ಇದೆ. ಮನೆಯಲ್ಲೂ ಕೂಡ ಸ್ವಲ್ಪ ಫೈಟಿಂಗ್ಸ್ಗಳು, ಜಗಳ ಆಡೋದು, ಆ ಥರದಲ್ಲಿ ನಿಮ್ಮ ಒಂದು 2025ರಲ್ಲಿ ಇತ್ತು. ಆ್ಯಂಡ್ ಇಲ್ಲಿ ಜಾಬ್ ವಿಚಾರದಲ್ಲಿ ಹೇಳಿದೆ. ಜಾಬ್ ವಿಚಾರದಲ್ಲಿ ಅಂತ ಅಂದರೆ ಇಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ಚೆನ್ನಾಗಾಗಿದ್ದೀರಾ 2025ರಲ್ಲಿ. ಕಂಪೇರ್ ಮಾಡಿದೆ, ನಿಮ್ಮ ಒಂದು ಲೈಫ್ ಏನಿದೆ ಅಂದರೆ ಕಂಪೇರ್ ಮಾಡಿದೆ ಸ್ವಲ್ಪ ಗ್ರೋತ್ ಕಡೆ ತೋರಿಸ್ತಾ ಇದೆ. ಪಾಸ್ಟಲ್ಲಿ ನಾನು ಹೇಳೋದಾದರೆ, ಪ್ರೆಸೆಂಟಲ್ಲಿ ಏನಿದೆ ಅಂತ ಅಂದರೆ ನೀವು ಯಾವುದೋ ಒಂದನ್ನು ಕನಸನ್ನು ಕಾಣ್ತಾ ಇದ್ದೀರಾ. ಆ ಕನಸು ಒಂದು ಬಂಗಾರದಂತಹ ಒಂದು ಮನೆ ಕಟ್ಟೋದಾದರೂ ಆಗಿರ್ಬೋದು. ಓಕೆ, ಅಂದರೆ ಬ್ಯೂಟಿಫುಲ್ ಆಗಿ, ಬಂಗಾರ ಅಂತ ಅಂದರೆ ಬ್ಯೂಟಿಫುಲ್ ಆಗಿ ಇರುವಂತಹ ಒಂದು, ಇಲ್ಲಿ ಬಂಗಾರ ಅಂತ ಯಾಕೆ ಬಂತು ಅಂದರೆ ಇಲ್ಲಿ ನೋಡಿ ಗೋಲ್ಡನ್ ಕಲರ್ಸ್ ಇದೆ. ಓಕೆ, ಇಲ್ಲೇ ನಿಂತುಬಿಟ್ಟು ನಿಮ್ಮ ಕನಸುಗಳನ್ನು ನೀವು ಲೆಕ್ಕಾಚಾರ ಮಾಡ್ತಾಯಿದ್ದೀರಾ, ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳಿ. ಆದರೆ ಫಾರ್ವರ್ಡ್ ಆಗಿ ನೀವೇನು ಇಲ್ಲ, ಮುಂದೆ ಅದಕ್ಕೆ ತಕ್ಕ ಹಾಗೆ ಡಿಸಿಷನನ್ನು ತಗೊಳ್ತಾ ಇಲ್ಲ. ಅದು ಅಲ್ಲಿಗೆ ನೀವು ನಿಂತು ಬಿಟ್ಟಿದ್ದೀರ. ಓಕೆ, ಸೊ ಇಲ್ಲಿ ನೋಡ್ಬೋದು, ನೀವು ಅಲ್ಲಿಗೆ ನಿಂತಿದ್ದೀರ. ಹೋಗಬೇಕು, ಮುಂದ್ಗಡೆ ಹೋಗಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ವಿಚಾರಧಾರೆಗಳನ್ನು ನೀವು ನಿಮ್ಮ ಸಾಧನೆ ಏನಿದೆನೋ, ನಿಮ್ಮ ಗುರಿ ಏನಿದೆನೋ ಅಲ್ಲಿ ನೀವು ಹಾಕಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ನಿಮ್ಮ ಒಂದು ಪ್ರೆಸೆಂಟಲ್ಲಿ ನೀವಿದ್ದೀರ. ಕನ್ಫ್ಯೂಷನ್ ಸ್ಟೇಟ್ ರಿಲೇಟೆಡ್ ಟು ದಿ ಮನೆ ಕಟ್ಟೋದಾದರೂ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಾದರೂ ಆಗಿರ್ಬೋದು, ಜಾಬ್ ಚೇಂಜ್ ಮಾಡ್ತೀನಿ ಅನ್ನೋದಾದರೂ ಆಗಿರ್ಬೋದು, ವೆಹಿಕಲ್ ಪರ್ಚೇಸ್ ಮಾಡ್ತೀನಿ ಅಂತನಾದರೂ ಆಗಿರ್ಬೋದು. ಪ್ರೆಸೆಂಟಲ್ಲಿ ಏನೋ ಒಂಥರ ಸ್ಟಕ್ಕಲ್ಲಿ ನೀವು ಇದ್ದೀರಾ ಕರ್ಕಾಟಕ ರಾಶಿಯಲ್ಲಿ. ಆ್ಯಂಡ್ ಇನ್ನೊಂದೇನು ತೋರಿಸ್ತಾ ಇದೆ, ಇನ್ನು ಫ್ಯೂಚರಲ್ಲಿ ಏನು ತೋರಿಸ್ತಾ ಇದೆ ಅಂತ ಅಂದರೆ ಪಾಸಿಬಿಲಿಟೀಸ್ ನಿಮಗೆ 6 ನಂಬರ್ ಬಂದಿರೋದ್ರಿಂದ ಪಾಸಿಬಿಲಿಟೀಸು ಜಾಸ್ತಿ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಏನು ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ರಿಲೇಷನ್ಶಿಪ್ ಏನೇ ಇದ್ರೂ ಕೂಡ, ಅದು ಹೊರಗಡೆ ಆಗಿರ್ಬೋದು ಅಥವಾ ಫ್ರೆಂಡ್ಸು ಆ ಥರದಲ್ಲಾದರೂ ಹೊರಗಡೆ ಆಗಿರ್ಬೋದು, ಇಲ್ಲಾಂದರೆ ಇನ್ಸೈಡಲ್ಲಿ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಒಂದು ಸಂಬಂಧಗಳಲ್ಲಿ ನೀವು ಕಾಳಜಿ ವಹಿಸಬೇಕಾಗತ್ತೆ. ಕಾಳಜಿ ವಹಿಸಿಲ್ಲ ಅಂತ ಅಂದರೆ ನೀವು ಎಲ್ಲದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು 2026ರಲ್ಲಿ ಹೋಗುವಂತಹ ಪರಿಸ್ಥಿತಿಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆ ಇದೆ,
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ಅದನ್ನು ನೀವು ಓಪನ್ ಅಪ್ ಆಗಿ ಮಾತಾಡಿ ಅದನ್ನು ಈಗಲೇ ಬಗೆಹರಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಎಲ್ಲ ಒಂದು 2026ರಲ್ಲಿ ಹೇಗಿರುತ್ತೆ ಅಂದರೆ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದು ಒಂದು ಕಡೆ ತೋರಿಸಿದರೆ, ಇನ್ನು ಕೆರಿಯರ್ ಗ್ರೋತ್ ವಿಚಾರದಲ್ಲಿ ಅಂತ ಅಂದರೆ 6 ನಂಬರ್ ಆಲ್ವೇಸ್ ಲಕ್ಸುರಿಯನ್ನು ಕೊಡುತ್ತೆ. ನಿಮಗೇನು ಬೇಕು ಅಂತ ಅನಿಸುತ್ತೋ ಅದನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ನೀವು ಗಮನವನ್ನು ಹರಿಸ್ಬೇಕು ಅಂತ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಹೆಲ್ತ್ ವಿಚಾರದಲ್ಲಿ ನಾನು ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಹೆಲ್ತಲ್ಲಿ ನನ್ನ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಅನ್ನೋದು. ಥ್ಯಾಂಕ್ ಯು. ಟೂ ಆಫ್ ಸಾರ್ಟ್ಸ್ ಆ್ಯಂಡ್ 4 ಆಫ್ ಸಾರ್ಟ್ಸ್. ಏನೇ ಹೆಲ್ತ್ ವೈಸಲ್ಲಿ ಇತ್ತು ಅಂತಂದರೆ ಇಂಪ್ರೂವ್ಮೆಂಟ್ಸ್ ಅಂತೂ ಆಗುತ್ತೆ. ಏನಾದರೂ ಸಫರ್ ಮಾಡ್ತಾ ಇದ್ದೀರಾ, ಓಕೆ, ಎಲ್ಲರಿಗೂ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲದೂ ಏನೂ ಅನ್ವಯಿಸೋದಿಲ್ಲ. ಬಟ್ ಆದರೆ ಏನಾದರೂ ಸಫರ್ ಮಾಡ್ತಾ ಇದ್ದರೆ ಅದು ಒಂದು ಪಾಸಿಟಿವ್ ವೇಯಲ್ಲಿ ಇಂಪ್ರೂವ್ಮೆಂಟ್ಸ್ ಅಂತ ಅನ್ನೋದು ಕಾಣಿಸ್ತಾ ಇದೆ. ಫಿಸಿಕಲ್ ಆಗಿ ಇಲ್ಲೇನೂ ತೋರಿಸ್ತಾ ಇಲ್ಲ. ಕರ್ಕಾಟಕ ರಾಶಿಯಲ್ಲಿ ಫಿಸಿಕಲ್ ಆಗಿ ಏನಾದರೂ ಆಗುತ್ತಾ, ಅದು ಆಗುತ್ತಾ, ಆಪ್ರೇಷನ್ಸ್ ಆಗೋದು ಆ ಥರದಲ್ಲಿ ಏನೂ ಕೂಡ ಇಲ್ಲ. ನಿಮಗೆ ಇರೋದೇನು ಅಂತಂದರೆ ಮಾನಸಿಕವಾಗಿ ಕುಗ್ಗೋಗಿದ್ದೀರ ಕೆಲವೊಂದು ವಿಚಾರದಲ್ಲಿ. ಇವ ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ನನಗೆ ಸಿಕ್ಕಿಲ್ಲ, ನಾನು ಫಾರಿನಿಗೆ ಹೋಗಬೇಕು ಅಂದ್ಕೊಂಡಿದ್ದೆ, ವಾಟ್ ಎವರ್, ನಾನು ಇನ್ನೊಂದು ಪ್ರದೇಶಕ್ಕೆ ಹೋಗಿ ನಾನು ಜಾಬ್ ಬೇಕಾಗಿತ್ತು, ನನಗೆ ಅಂಥದ್ದೇ ಜಾಬ್ ಬೇಕು, ಆ ಥರದ ವಿಚಾರಗಳು ನಿಮಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿರಬಹುದು ಅಥವಾ ಕೊಡಬಹುದು ಮುಂದಿನ ಒಂದು ದಿನಗಳಲ್ಲಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮೇಯ್ನಾಗಿ ಇಲ್ಲಿ ನೀವು ಮೂನ್ ಸ್ಟೋನನ್ನು ಯೂಸ್ ಮಾಡಿದರೆ ಹೌಲೈಟು ಅಥವಾ ಮೂನ್ ಸ್ಟೋನ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಹೆಲ್ತ್ ವಿಚಾರದಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ತುಂಬಾ ಬ್ರೇಕೇಜಸ್, ಬ್ರೋಕನ್ ಹಾರ್ಟ್ ಬಂದಿರೋದ್ರಿಂದ ನೋಡೋಣ ರಿಲೇಷನ್ಶಿಪ್ಪಲ್ಲಿ ಏನು ಹೇಳುತ್ತೆ, ಯಾವುದನ್ನು ನೀವು ಸರಿ ಮಾಡ್ಕೋಬೇಕು ಅಂತ ತೋರಿಸುತ್ತೆ ಅಂತ ಅನ್ನೋದು ನೋಡೋದಾದರೆ. ಥ್ಯಾಂಕ್ ಯು. ನಿಮ್ಮ ಒಂದು ರಿಲೇಷನ್ಶಿಪ್ ಇವಾಗ ಏನೇ ಇದ್ರೂ ಕೂಡ ಅದು ಟ್ರಾನ್ಸ್ಫಾರ್ಮೇಷನನ್ನು ತೊಗೊಂಡು ಬರುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಡು ಬರಬೇಕಾದ್ರೆ ಆ ಒಂದು ಫೇಸ್ ಇರುತ್ತಲ್ಲ, ಅಲ್ಲಿ ನೀವು ತುಂಬಾ ಕಷ್ಟಪಡುವಂತಹ ಒಂದು ಸ್ಥಿತಿಗಳು ಬರಬಹುದು, ಕೆಲವೊಬ್ಬರಿಗೆ ಬರ್ಬೋದು. ಆ್ಯಂಡ್ ಆಲ್ರೆಡಿ ಇವಾಗ ಫೈಟಿಂಗಲ್ಲಿದ್ದೀರಾ, ಆಲ್ರೆಡಿ ತುಂಬಾ ಜಗಳ ಮಾಡ್ತಾಯಿದ್ದೀರಾ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂತಂದರೆ ಇದೆಲ್ಲ ಟ್ರಾನ್ಸ್ಫಾರ್ಮೇಷನಲ್ಲಿ ಒಂದು ಡೆಸ್ಟಿನಿಗೆ ಹೋಗುವಂಥದ್ದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮೇಷನಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಆಗ್ಬೋದು. ನಿಮ್ಮ ಇಚ್ಛೆ ಹಂಗೇನು ಆಗದೇ ಇರುವಂತಹ ಒಂದು ಇದನ್ನು ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಅದರ ರಿಲೇಟೆಡ್ ಆಗಿ ಆಗುತ್ತೋ ಇಲ್ಲೋ ಅಂತಂದು ಮುಂದೆನೂ ಕೂಡ ತುಂಬಾ ಯೋಚನೆನೂ ಕೂಡ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ, ನೀವು ಹೇಗೆ ತಗೊಳ್ತಿರೋ ಹಾಗೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವ್ ಅಂತ ಅಲ್ಲ, ಸೊ ಇದು ಟ್ರಾನ್ಸ್ಫಾರ್ಮೇಷನನ್ನು ತೋರಿಸುತ್ತೆ. ಅಂದರೆ 2026ರಲ್ಲಿ ನಿಮಗೆ ಅವಕಾಶಗಳು ಇದೆ, ನಿಮ್ಮದನ್ನು ಸರಿ ಮಾಡ್ಕೊಳೋದಕ್ಕೆ ಅವಕಾಶಗಳು ಇದೆ, ಅದನ್ನು ಉಪಯೋಗಿಸಿ ಅಂತ ಹೇಳಿಬಿಟ್ಟು ನೋಡೋಣ. ರೆಮಿಡಿಯಲ್ಲಿ ಏನಾದರೂ ಮಾಡಿದರೆ ಸರಿ ಹೋಗುತ್ತಾ, ಇನ್ನೂ ಚೆನ್ನಾಗಾಗಬೇಕು. ಓಕೆ, ರೆಮಿಡಿಯಲ್ಲಿ ಬಂದಿರುವಂಥದ್ದೇನು ಅಂತ ಅಂದರೆ ಅತಿಯಾದ ನಂಬಿಕೆ ಬೇಡ. ಒಂದು ಕಡೆ ಯಾರನ್ನೇ ಸರೌಂಡಿಂಗ್ಸಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಜಾಸ್ತಿ ಇದು ಆಗುತ್ತೆ. ಅತಿಯಾಗಿ ನಂಬಿಕೆಯನ್ನು ಇಟ್ಕೊಳೋ ಅಂಥದ್ದು ಕಡಿಮೆ ಮಾಡಿ, ಬಿಸ್ನೆಸ್ಸು, ಜಾಬು ಅಥವಾ ನೀವೇನಾದ್ರು ದುಡ್ಡು ಕೊಡ್ತೀರಾ ಅಂತ ಅಂದರೆ. ಆ್ಯಂಡ್ ಇವಾಗ ನೀವು ಯಾವ ರೀತಿ ಇರ್ತೀರಾ, ಇದೇ ನಿಮ್ಮ ಒಂದು ರೆಮಿಡಿ. ನೀವು ಯಾವಾಗ ಪಾಸಿಟಿವ್ ಆಗಿ ಇರ್ತೀರೋ ನಿಮ್ಮ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಆಗಿ ಕಾಣ್ತೀರ. ಇದೊಂದು ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ. ಏನು ಯೋಚನೆ ಮಾಡ್ತೀರೋ ಅದು ಮುಂದಾಗುತ್ತೆ ಅಂತ. ಯಾಕಂದರೆ ವೀಲ್ ಆಫ್ ಫಾರ್ಚೂನ್ ಯಾವಾಗಲೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಅಂತ ತೋರಿಸ್ತಾ ಇದೆ. ನೀವು ಹ್ಯಾಂಡಲ್ ಮಾಡಲಿಕ್ಕೆ ಬರುತ್ತೆ ಆ್ಯಂಡ್ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತಲೂ ತೋರಿಸ್ತಾ ಇದೆ. ಓಕೆ, ಸೊ ಗಮನ ಕೊಡಿ, ನಿಮ್ಮ ಒಂದು ಥಾಟ್ಸ್ ಮೇಲೆ ಗಮನ ಕೊಡಿ, ಅದೇ ನಿಮಗೆ ರೆಮಿಡಿ. ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿ ನೀವು ಇರೋಂಗೆ ಮಾಡ್ಕೊಳೋದೇ ನಿಮಗೆ ಒಂದು ರೆಮಿಡಿ, ಬೇರೆ ಏನೂ ರೆಮಿಡೀಸ್ ಇಲ್ಲ ಇದಕ್ಕೆ. ಆ್ಯಂಡ್ ರಿಲೇಟೆಡ್ ಆಗಿ ಜಾಬ್ ರಿಲೇಟೆಡ್ ಆಗಿ ನೋಡೋಣ, ಕೆರಿಯರ್ ರಿಲೇಟೆಡಲ್ಲಿ ಹೇಗಿದೆ ಅಂತ ಅನ್ನೋದು. ಓಕೆ,
ಜಾಬ್ ರಿಲೇಟೆಡ್ ಆಗಿ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಅಪಾರ್ಚುನಿಟೀಸ್ ಬರುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಡಿಫ್ರೆಂಟ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, 2026ರಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಆ ಥರದಾದಂತಹ ಒಂದು ಡಿಫ್ರೆಂಟ್ ಆಗಿ ಏನು ಅಪಾರ್ಚುನಿಟೀಸ್ ಬರುತ್ತೆ. ಬಟ್ ನಿಮಗೆ ಓಪನ್ ಆಗಿ ಇರಲ್ಲ ಅದನ್ನು ತೊಗೊಳ್ಲಿಕ್ಕೆ, ಆ ಥರದ ಸಿಚುವೇಶನ್ನು ಕೂಡ ಕಾಣ್ತಿದೆ. ನೀವು ಬಿಡ್ತೀರಾ, ಬೇಡ ಬಿಡು ನನಗದು ಆಗೋದಿಲ್ಲ, ನನಗೆ ಊರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅನ್ನುವಂಥದ್ದು. ನನಗೆ ಇಲ್ಲಿ ರೆಸೊನೇಟ್ ಆಗ್ತಾ ಇರೋದು ಏನು ಅಂತ ಅಂದರೆ, ನೀವು ಅತಿ ಹೆಚ್ಚಾಗಿ ನಿಮ್ಮ ಒಂದು ಕ್ರಿಯೇಟಿವಿಟಿಯನ್ನು ನೀವು ತೊಗೊಂಡು ಬರಬೇಕು ಅಂತ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪ್ಯಾಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡಿ ಕ್ರಿಯೇಟಿವಿಟಿನ ತೊಗೊಂಡು ಬನ್ನಿ. ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು, ಗ್ರೋತಲ್ಲಾಗಿರ್ಬೋದು ನಿಮಗೆ ಒಂದು ಅಬೆಂಡೆನ್ಸ್ ಅಂತ ಅನ್ನೋದು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಪಾರ್ಚುನಿಟೀಸ್ ಬರುತ್ತೆ ಅಂತ ಅಂದೆ. ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮ್ಮನ್ನು ನೀವು ತೋರಿಸ್ಕೋಬೇಕು, ನಿಮ್ಮನ್ನು ನೀವು ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶಕ ಆಗಿರಬೇಕು ಅಂತ ಅನ್ನೋದು ಎಲ್ಲರಿಗೂ ಇರುತ್ತೆ, ಅದು ನಿಮ್ಮಲ್ಲಿ ಜಾಸ್ತಿ ಇದೆ. ಅದ್ರ ತಕ್ಕಂಗೆ ನೀವು ಆ್ಯಕ್ಷನನ್ನಂತೂ ತೊಗೊಳ್ತಾ ಇಲ್ಲ, ಅದು ಒಂದು ರೀಸನ್. ಆ್ಯಂಡ್ ನೀವು ಆ್ಯಕ್ಷನ್ ತೊಗೊಂಡ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಗುರಿನೇ ಬೇರೆ ಇದೆ, ಮಾಡ್ತಾ ಇರೋ ಕೆಲಸನೇ ಬೇರೆ ಇದೆ. ಸೊ ಆಗ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ನಿಮಗೇನು ಬೇಕು ಅನ್ನೋದು ನಿಮಗೆ ಸರಿಯಾಗಿ ಸಿಗೋದಿಲ್ಲ, ಅದ್ರ ತಕ್ಕಂಗೆ ಅಮೌಂಟು ಕೂಡ ಬರೋದಿಲ್ಲ. ಸೊ ಅದ್ರ ಕಡೆ ನೀವು ಗಮನ ಕೊಡಬೇಕಾಗತ್ತೆ 2026ರಲ್ಲಿ. ನೋಡೋಣ ಮತ್ತೆ ಮೆಸೇಜಸ್ ಇದೆ ಕರ್ಕಾಟಕ ರಾಶಿಯವರಿಗೆ. ಓಕೆ, ಇಲ್ಲಿ ಕೂಡ ವೀಲ್. ಓಕೆ, ಅಲೋಯಿಂಗ್ ಲೈಫ್ ಟು ramble aimlessly, an exciting event, happiness. You feel something is lacking in your life, perhaps love, money or goal. Obstacles to overcome. ವೀಲ್ ಆಫ್ ಫಾರ್ಚೂನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಏನು ಯೋಚನೆಗಳಿರುತ್ತೋ ಅದೇ ನಿಮಗೆ ರೆಮಿಡಿ ಆಗುತ್ತೆ ಅಂತ. ಆ್ಯಂಡ್ ಅಗೇನ್ ಆಗಿ ವೀಲ್ ಬಂದಿದೆ. ಸೊ ಸ್ಟ್ರಾಂಗ್ ಆಗಿ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತ ಅಂದರೆ, ಯಾವುದನ್ನೋ ಒಂದನ್ನು ನೀವು ಪರಿಗಣನೆಗೆ ಹಿಡಿದಿಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಲ್ಯಾಕಿಂಗ್, ಇಲ್ಲಿ ನೋಡಿ, ಇದು ಕೂಡ ಅದೇ ಮೆಸೇಜಸ್ಸೇ ಬಂದಿರೋದು. ಬ್ಯಾರಲ್, ಯು ಫೀಲ್ ಸಮಥಿಂಗ್ ಈಸ್ ಲ್ಯಾಕಿಂಗ್ ಇನ್ ಯುವರ್ ಲೈಫ್. ಏನೋ ಒಂದು ಮಿಸ್ ಆಗ್ತಾ ಇದೆ, ಅದು ಲವ್ ಆಗಿರ್ಬೋದು, ಮನಿ ಆಗಿರ್ಬೋದು, ಅಥವಾ ನಿಮ್ಮ ಗೋಲ್ಸ್ ಆಗಿರ್ಬೋದು. ಅದೆಲ್ಲೋ ಒಂದು ಕಡೆ ನಿಮ್ಮನ್ನು ಎಳಿತಾ ಇದೆ, ಏನಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ. ಏನೋ ಹೋಗಬೇಕಲ್ಲ, ಹೋಗೋಣ, ಮಾಡಬೇಕಲ್ಲ, ಮಾಡೋಣ. ಅವ್ರು ಮಾಡ್ತಿದ್ದಾರೆ, ನಾವು ಮಾಡೋಣ. ಅವರೇನೋ ಮನೆ ಕಟ್ಸಿದ್ದಾರೆ, ನಾವು ಮನೆ ಕಟ್ಸೋಣ. ಅವರೆಲ್ಲೋ ಟ್ರಿಪ್ಪಿಗೆ ಹೋಗ್ತಾರೆ, ನಾವು ಮಾಡೋಣ. ಸೊ ದಿಸ್ ಈಸ್ ನಾಟ್ ಎ ಲೈಫ್. ಇದು ಲೈಫ್ ಅಲ್ಲ ನಿಮ್ಮದು. ಆ್ಯಂಡ್ ಅದು ನಿಮಗೂ ಗೊತ್ತಿದೆ. ಅದು ನೀವು ಕನೆಕ್ಟ್ ಇಲ್ಲ, ಅಲೈನ್ಮೆಂಟ್ ಇಲ್ಲ ಅಂತ ಅನ್ನೋದು ಆಲ್ರೆಡಿ ಗೊತ್ತಿದೆ. ಡೀಪ್ ಪರ್ಸನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ನಿಮ್ಮಲ್ಲಿ ಸ್ಟ್ರೆಂತ್ ಇರುವಂಥದ್ದು ನಿಮಗೆ ಗೊತ್ತಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆಗ ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಾಗ ಏನಾಗುತ್ತೆ, ಎಕ್ಸೈಟಿಂಗ್ ಇವೆಂಟ್ ಅಂದರೆ ಒಂದು ಒಳ್ಳೆಯದಾಗಿರುವಂತಹ, ನಿಮಗೆ ಬೇಕಾಗಿರುವಂತಹ ಗೋಲನ್ನು ರೀಚ್ ಮಾಡ್ತೀರಾ. ಇವಾಗ ಏನು ಕಷ್ಟಗಳಿದಾವೋ ಅದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಂಡ್ ಆಫ್ ದಿ ಡೇಯಲ್ಲಿ 2026ರಲ್ಲಿ ತೋರಿಸ್ತಾ ಇದೆ ಇಟ್ಸ್ ಎ ಹ್ಯಾಪಿನೆಸ್ ಅಂತ. ಇದೆಲ್ಲದನ್ನು ಕೂಡ ವರ್ಕೌಟ್ ಮಾಡಬೇಕು. ಹ್ಯಾಪಿನೆಸ್ ಬಂದಿದೆ ಅಂತ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಹ್ಯಾಪಿನೆಸ್ ಆಗಲ್ಲ. ಇದೆಲ್ಲ ನಾನು ಇನ್ನೆಲ್ಲ ಹೇಳಿದ್ದೀನಲ್ಲ, ಅದನ್ನೆಲ್ಲದನ್ನು ಕನ್ಸಿಡರ್ ಮಾಡಿ ನೀವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಿಮಗೆ ಹ್ಯಾಪಿನೆಸ್ ಅಂತ ಅನ್ನೋದು 2026ರಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಸೋಲ್ ಲೆವೆಲಲ್ಲಿ ನೀವಿರೋದಕ್ಕೂ, ನೀವು ಕೆಲಸ ಮಾಡ್ತಾ ಇರೋದಕ್ಕೂ, ನೀವು ಕನಸು ಕಾಣ್ತಾ ಇರೋದಕ್ಕೂ ಯಾವುದು ಕೂಡ ಇಲ್ಲಿ ಅಲೈನ್ಮೆಂಟಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಅದ್ರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. 2026ರಲ್ಲಿ ಚೆನ್ನಾಗಿರಬೇಕು, ನಾನು ಹ್ಯಾಪಿಯಾಗಿರಬೇಕು, ಸಂತೋಷವಾಗಿ ಇರಬೇಕು ಅಂತ ಅಂದರೆ. ಓಕೆ, ಆ್ಯಂಡ್ ನೋಡೋಣ ಮತ್ತೇನು ಮೆಸೇಜಸ್ ಇದೆ. ಲಾಸ್ಟ್ ಮೆಸೇಜಸ್ ಇದು, ಡೀಪ್ ಮೆಸೇಜಸ್ ಏನಿದೆ ಅಂತ. ಇನ್ನರ್ ಪೀಸ್.
ಇನ್ ಮೊಮೆಂಟ್ಸ್ ಆಫ್ ಪೀಸ್ ಇಂಟ್ಯೂಷನ್ ಸ್ಪೀಕ್ಸ್ ದ ಲೌಡೆಸ್ಟ್. ನಾನು ಹೇಳಿದೆ ನಿಮ್ಮಲ್ಲಿ ಒಂದು ಗೊಂದಲಗಳಿದ್ದಾವೆ. ಓಕೆ, ಗೊಂದಲಗಳಿದೆ. ನಿಮ್ಮಲ್ಲೇ ನೀವು ಸೈಲೆನ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಎಲ್ಲೋ ಹೋಗ್ತಿದ್ದೀವಿ ಮಾಡ್ತಿದ್ದೀವಿ ಆ ಥರದಲ್ಲಿ ಬಂದುಬಿಟ್ಟಿದ್ದೀರ. ಸೊ ಅದನ್ನು ಬ್ರೇಕ್ ಮಾಡಿ. ಅದಲ್ಲ, ನಿಮಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಮಗೊಂದು 15 ಡೇಸು 20 ಡೇಸ್ ಆಗ್ಬೋದು. ಬಟ್ ಇಟ್ಸ್ ಓಕೆ. ಆದರೆ ಅಲೈನ್ಮೆಂಟಲ್ಲಿ ಆಗಿಬಿಡ್ತೀರ. ನೆಕ್ಸ್ಟು ದಿನಗಳಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಿಮ್ದು ಅಲೈನ್ಮೆಂಟ್ ಸಿಕ್ಕಾಗ ನೀವು ಖುಷಿಯಾಗಿರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದ ಮೂಮೆಂಟ್ ಆಫ್ ಪೀಸ್ ಇಂಟ್ಯೂಷನ್ ಸ್ಪೀಕ್ಸ್ ದ ಲೌಡೆಸ್ಟ್. ನಿಮ್ಮಲ್ಲಿ ನಿಮಗೇನೆ ಗೊತ್ತಾಗುತ್ತೆ. ನೀವಿರುವಂತಹ ನೆಗೆಟಿವ್ ಥಾಟ್ಸ್ಗಳನ್ನು ಹಾಕಿ 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 ಅದು ಬೇರೆ ಕಡೆನೇ ಹೋಗ್ಬಿಟ್ಟಿದೆ. ನಿಮ್ಮ ಗೋಲ್ ಬೇರೆ, ನೀವು ಮಾಡ್ತಾ ಇರೋ ಕೆಲಸಗಳು ಬೇರೆ, ಏನೋ ಮಿಸ್ ಮ್ಯಾಚ್ ಆಗಿಬಿಟ್ಟಿದೆ. ಕಲರ್ ಎಲ್ಲ ಆಗಿಬಿಟ್ಟಿದೆ. ಸೊ ಅದಲ್ಲ, ಅದು ಆ ಥರದ್ದು ಮಾಡಬೇಡಿ. ಆ ಥರ ಎಲ್ಲ ಪೀಸ್ ಅಂತ ಅನ್ನೋದು, ಶಾಂತಿ ಅನ್ನೋದು ನಿಮ್ಮ ಒಳಗಡೆ ನೀವು ತೊಗೊಂಡು ಬಂದರೆ ಅಂತ ಅಂದರೆ ಆಗ ನಿಮ್ಮ ಇಂಟ್ಯೂಷನ್, ನನಗೆ ಇಂಟ್ಯೂಷನ್ ಕೊಡಲ್ಲ, ನನಗೆ ಮುಂದಾಗೋದೇನು ಆಗಲ್ಲ, ನನಗೆ ಬೇಕಂತ ಮೋಸ ಮಾಡ್ತಾರೆ, ಅದು ಮಾಡ್ತಾರೆ, ವಾಟ್ ಎವರ್, ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಂಟ್ಯೂಷನ್ ಸ್ಪೀಕ್ಸ್ ದ ಲೌಡೆಸ್ಟ್. ನೀವೆಷ್ಟು ನಿಮ್ಮನ್ನು ನೀವು ಕಂಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ ನಿಮ್ಮ ಒಂದು ಇಂಟ್ಯೂಷನ್ ಇದೆಯಲ್ಲ ಅದು ತುಂಬ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೆಸೇಜಸ್ ನಿಮಗೆ. ಓಕೆ, ಸೊ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.